ಮನವೊಲಿಸುವ ಕೌಶಲ್ಯಗಳು ಪರ್ಸ್ವೇಸಿವ್ ಸ್ಕಿಲ್ಸ್ ಸೂಚಿಸುವುದು. ಸಾಲಗಾರನನ್ನು ಮನವೊಲಿಸುವುದು ಪರ್ಸ್ವೇದ್ ದ ಡೆಬ್ಟರ್. ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾನ್ಯತೆಯ ಅವಧಿಯು ಗರಿಷ್ಠ 5 ವರ್ಷಗಳು. ವಸೂಲಾತಿ ಘಟನೆಗಳನ್ನು ಕ್ರಮವಾಗಿ ದಾಖಲಿಸುವುದು ಉಪಯುಕ್ತವಾಗಿದೆ ಏಕೆಂದರೆ ಮೇಲಿನ ಎಲ್ಲವೂ ಆಲ್ ಆಫ್ ದಿ ಅಬಾವ್. ಒಬ್ಬ ಖಾತೆದಾರರೊಬ್ಬರು ಬ್ಯಾಂಕಿನಲ್ಲಿ ಭೌತಿಕವಾಗಿ ಹಾಜರಿರಲು ಸಾಧ್ಯವಾಗದೆ ಕೆಲವು ದೈಹಿಕ ಅಸಾಮರ್ಥ್ಯದಿಂದಾಗಿ ಚೆಕ್ ಹಿಂಪಡೆಯುವಿಕೆಯ ನಮೂನೆಯ ಮೇಲೆ ತಮ್ಮ ಹೆಬ್ಬೆರಳಿನ ಗುರುತನ್ನು ಹಾಕಲು ಸಹ ಸಾಧ್ಯವಾಗದಿದ್ದರೆ ಅವರು ನಗದು ಪಾವತಿಯನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ. ಬ್ಯಾಂಕ್ ಏನು ಮಾಡುತ್ತದೆ? ಒಬ್ಬ ಬ್ಯಾಂಕ್ ಅಧಿಕಾರಿಯನ್ನು ಒಳಗೊಂಡಂತೆ ಇಬ್ಬರು ಸ್ವತಂತ್ರ ಸಾಕ್ಷಿಗಳ ಸಮ್ಮುಖದಲ್ಲಿ ಚೆಕ್ ಹಿಂಪಡೆಯುವಿಕೆಯ ನಮೂನೆಯ ಮೇಲೆ ಗುರುತನ್ನು ಪಡೆಯುವುದು ಮತ್ತು ಅವರು ಸೂಚಿಸಿದ ವ್ಯಕ್ತಿಗೆ ಪಾವತಿ ಮಾಡುವುದು. ಬ್ಯಾಂಕುಗಳು ಸಾಮಾನ್ಯವಾಗಿ ಓವರ್ಡ್ರಾಫ್ಟ್ ಅನ್ನು ನಲ್ಲಿ ಅನುಮತಿಸುತ್ತವೆ. ಪ್ರಸ್ತುತ ಖಾತೆಗಳು ಕರೆಂಟ್ ಅಕೌಂಟ್ಸ್. ಭದ್ರತೆಯನ್ನು ಅಡಮಾನ, ಅಡವು ಅಥವಾ ಗಿರವಿ ಇಟ್ಟದ್ದನ್ನು ವಶಪಡಿಸಿಕೊಳ್ಳುವುದು, ಪುನಃ ಸ್ವಾಧೀನಪಡಿಸಿಕೊಳ್ಳುವುದು ರೀಪೊಸೆಷನ್ ಆಗಿದೆ. ಸತ್ಯ ಟ್ರೂ. ಬ್ಯಾಂಕಿನ ಪ್ರಾಥಮಿಕ ಕಾರ್ಯ ಯಾವುದು? ಠೇವಣಿಗಳನ್ನು ಸ್ವೀಕರಿಸುವುದು ಮತ್ತು ಹಣವನ್ನು ಸಾಲ ನೀಡುವುದು. ಮೃದು ಕೌಶಲ್ಯಗಳು ಸಾಫ್ಟ್ ಸ್ಕಿಲ್ಸ್ ಎಂದರೆ ಕೇವಲ ಗ್ರಾಹಕರ ಕಡೆಗೆ ಸಂಬಂಧವನ್ನು ನಿರ್ಮಿಸುವುದು. ಈ ಕೆಳಗಿನವುಗಳಲ್ಲಿ ನೆಗೋಷಿಯೇಬಲ್ ಇನ್ಸ್ಟ್ರುಮೆಂಟ್ ಅಲ್ಲದ್ದು ಯಾವುದು? ಷೇರು ಪ್ರಮಾಣಪತ್ರ ಶೇರ್ ಸರ್ಟಿಫಿಕೇಟ್. ಮೊಬೈಲ್ ಬ್ಯಾಂಕಿಂಗ್ನ ಪ್ರಾಥಮಿಕ ಪ್ರಯೋಜನವೇನು? ಯಾವುದೇ ಸಮಯದಲ್ಲಿ ಬ್ಯಾಂಕಿಂಗ್ ಸೇವೆಗಳನ್ನು ಪ್ರವೇಶಿಸುವ ಅನುಕೂಲತೆ ಕನ್ವೀನಿಯನ್ಸ್ ಆಫ್ ಆಕ್ಸೆಸಿಂಗ್ ಬ್ಯಾಂಕಿಂಗ್ ಸರ್ವಿಸಸ್ ಎನಿಟೈಮ್. ಸಾಲದ ನಿಷೇಧದ ಲೋನ್ ಮೊರಾಟೋರಿಯಂ ಪ್ರಾಥಮಿಕ ಉದ್ದೇಶವೇನು? ಸಾಲ ಮರುಪಾವತಿಗಳಲ್ಲಿ ತಾತ್ಕಾಲಿಕ ವಿರಾಮವನ್ನು ಒದಗಿಸಲು ಟು ಪ್ರೊವೈಡ್ ಅ ಟೆಂಪರರಿ ಪಾಸ್ ಇನ್ ಲೋನ್ ರೀಪೇಮೆಂಟ್ಸ್. ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ಬ್ಯಾಂಕ್ ಬ್ಯಾಂಕ್ ಆಟ್ ಹಿಂದೂಸ್ತಾನ್ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಬಿಸಿನೆಸ್ ಕರೆಸ್ಪಾಂಡೆಂಟ್ಗಳು ತಮ್ಮ ಜವಾಬ್ದಾರಿಗಳನ್ನು ಪೂರೈಸಲು ಸಾಕಷ್ಟು ಹಣಕಾಸು ಮತ್ತು ಇತರ ಸಾಮರ್ಥ್ಯವನ್ನು ಹೊಂದಿಲ್ಲದಿದ್ದರೆ ಮತ್ತು ಅಥವಾ ಗಂಭೀರ ವಂಚನೆಗಳು ಅಥವಾ ದೋಷಗಳ ಸಂದರ್ಭದಲ್ಲಿ ಪರಿಹಾರಗಳನ್ನು ಒದಗಿಸಲು ವಿಫಲವಾದರೆ ಅದು ವರ್ಗದ ಅಡಿಯಲ್ಲಿ ಬರುತ್ತದೆ. ಕಾರ್ಯಾಚರಣೆಯ ಅಪಾಯ ಆಪರೇಷನಲ್ ರಿಸ್ಕ್. ಲೆಕ್ಕಪತ್ರ ನಿಯಮಗಳಲ್ಲಿ ನಾಮಮಾತ್ರದ ಖಾತೆಗಳನ್ನು ನಾಮಿನಲ್ ಅಕೌಂಟ್ಸ್ ಎಂದು ಕರೆಯಲಾಗುತ್ತದೆ. ವೆಚ್ಚಗಳು, ನಷ್ಟಗಳು ಮತ್ತು ಲಾಭಗಳು, ಆದಾಯ. ಬಿಸಿ ಕೇಂದ್ರಗಳಲ್ಲಿ ಗ್ರಾಹಕರಿಗೆ ನಗದುರಹಿತ ಖರೀದಿಗಳಿಗೆ ಅನುಕೂಲ ಕಲ್ಪಿಸುವ ಸಾಧನ ಯಾವುದು? ಪಿಒಎಸ್ ಯಂತ್ರ, ಪಾಸ್ ಮಷೀನ್. ಆರ್ಬಿಐಯ ಪ್ರಧಾನ ಕಚೇರಿಯು ನಲ್ಲಿದೆ.
ಮುಂಬೈ ಕೆವೈಸಿ ಎಂದರೆ ನಿಮ್ಮ ಗ್ರಾಹಕರನ್ನು ತಿರಿಯಿರಿ, ನೋ ಯೋರ್ ಕಸ್ಟಮರ್. ಬಿಸಿಎಸ್ಬಿಐ ಎಂದರೆ ಬ್ಯಾಂಕಿಂಗ್ ಕೋಡ್ಗಳು ಮತ್ತು ಮಾನದಂಡಗಳ ಮಂಡಳಿ, ಭಾರತ ಬ್ಯಾಂಕಿಂಗ್ ಕೋಡ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ಆಫ್ ಇಂಡಿಯಾ. ಗಡಿಯಾಚೆಗಿನ ಪಾವತಿಗಳಿಗಾಗಿ ಕ್ರಾಸ್ ಬಾರ್ಡರ್ ಪೇಮೆಂಟ್ಸ್ ಯಾವ ಬ್ಯಾಂಕಿಂಗ್ ಸೇವೆಯನ್ನು ಬಳಸಲಾಗುತ್ತದೆ? ಸ್ವಿಫ್ಟ್. ಕೆವೈಸಿ ಪರಿಶೀಲನೆಗಾಗಿ ವೆರಿಫಿಕೇಷನ್ ಯಾವ ದಾಖಲೆ ಕಡ್ಡಾಯವಾಗಿದೆ? ಪಾಸ್ಪೋರ್ಟ್. ಗ್ರಾಹಕನು ಬ್ಯಾಂಕಿನಲ್ಲಿ ಲಾಕರ್ ತೆಗೆದುಕೊಂಡಾಗ ಬ್ಯಾಂಕ್ ಮತ್ತು ಗ್ರಾಹಕರ ನಡುವಿನ ಸಂಬಂಧವೇನು? ಗುತ್ತಿಗೆ ನೀಡುವವರು ಲೆಸರ್ ಮತ್ತು ಗುತ್ತಿಗೆ ಪಡೆಯುವವರು ಲೆಸಿ. ಪಿಎಂಎಲ್ಎ ಅಡಿಯಲ್ಲಿ ಬ್ಯಾಂಕುಗಳು ವಹಿವಾಟುಗಳ ದಾಖಲೆಗಳನ್ನು ಕನಿಷ್ಠ ವರ್ಷಗಳವರೆಗೆ ಸಂರಕ್ಷಿಸಬೇಕು. 5. ನಬಾರ್ಡ್ ಅನ್ನು ಆ ವರ್ಷದಲ್ಲಿ ಸ್ಥಾಪಿಸಲಾಯಿತು. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಾಲ ನೀಡುವುದು. ಪ್ರೊವೈಡ್ ಕ್ರೆಡಿಟ್ ಟು ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸೂಕ್ಷ್ಮ ಸಣ್ಣ ಉದ್ಯಮಗಳನ್ನು ನಡೆಸಲು ಅಥವಾ ಸ್ಥಾಪಿಸಲು ಮಾದರಿ ಯೋಜನಾ ಪ್ರೊಫೈಲ್ಗಳು, ಸ್ಯಾಂಪಲ್ ಪ್ರಾಜೆಕ್ಟ್ ಪ್ರೊಫೈಲ್ಸ್ ಎಲ್ಲಿ ಲಭ್ಯವಿದೆ? ಮುದ್ರಾ ವೆಬ್ಸೈಟ್. ಹಸಿರು ಲೇಬಲ್ ಎಟಿಎಂಗಳು, ಗ್ರೀನ್ ಲೇಬಲ್ ಎಟಿಎಂಸ್. ಕೃಷಿ ಬ್ಯಾಂಕಿಂಗ್ ವಹಿವಾಟುಗಳನ್ನು ಉತ್ತೇಜಿಸಲು ಸಮರ್ಪಿಸಲಾಗಿದೆ. ಭಾರತದಲ್ಲಿ ಹಣಕಾಸು ಸೇವೆಗಳ ಯುಬರೈಸೇಷನ್ ಅಬ್ರೈಸೇಷನ್ ಜಾಮ್ ಟ್ರಿನಿಟಿಯಿಂದ ಪ್ರಚೋದಿಸಲ್ಪಟ್ಟಿತು. ಇದು ಯಾವುದನ್ನು ಒಳಗೊಂಡಿರಲಿಲ್ಲ. ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಸರಿಯಾದ ಕಣ್ಣಿನ ಸಂಪರ್ಕವನ್ನು ಐ ಕಾಂಟ್ಯಾಕ್ಟ್ ನಿರ್ವಹಿಸುವುದು ಈ ಕೆಳಗಿನವುಗಳಲ್ಲಿ ಸಹಾಯ ಮಾಡುತ್ತದೆ. ಸಾಲಗಾರನ ಮೌಖಿಕವಲ್ಲದ ನಡವಳಿಕೆಯನ್ನು ಗಮನಿಸುವುದು. ಅಬ್ಸರ್ವ್ ದ ಯೂರೋ ಎಸ್ ನಾನ್ ವರ್ಬಲ್ ಬಿಹೇವಿಯರ್. ಪಿಎಂಎಂವೈ ಸಾಲವನ್ನು ಯಾರು ಪಡೆಯಬಹುದು? ಯಾವುದೇ ಭಾರತೀಯ ನಾಗರಿಕ. ಆವರ್ತಕ ಠೇವಣಿ ಖಾತೆಯ ರಿಕರಿಂಗ್ ಡಿಪಾಸಿಟ್ ಅಕೌಂಟ್ ಪ್ರಾಥಮಿಕ ಉದ್ದೇಶವೇನು? ನಿಯಮಿತ ಉಳಿತಾಯವನ್ನು ಪ್ರೋತ್ಸಾಹಿಸುವುದು. ಟು ಎನ್ಕರೇಜ್ ರೆಗ್ಯುಲರ್ ಸೇವಿಂಗ್ಸ್. ಗ್ರಾಹಕನ ತಾಯಿ ಅದೇ ಬೆಳಿಗ್ಗೆ ನಿಧನರಾಗಿದ್ದಾರೆ. ನೀವು ಈ ಕೆಳಗಿನದ್ದನ್ನು ಮಾಡಬೇಕು. ಹೊರಟು ಹೋಗಿ 1 ವಾರದ ನಂತರ ಹಿಂತಿರುಗುವುದು. ಲೀವ್ ಆನ್ ರಿಟರ್ನ್ ಆಫ್ಟರ್ ಅ ವೀಕ್. ಗೃಹ ಸಾಲಗಳಲ್ಲಿ ಹೌಸಿಂಗ್ ಲೋನ್ಸ್. ಬ್ಯಾಂಕುಗಳು ಆರಂಭಿಕ ವರ್ಷಗಳಲ್ಲಿ ಕಡಿಮೆ ಇಎಂಐ ಮತ್ತು ನಂತರದ ವರ್ಷಗಳಲ್ಲಿ ಹೆಚ್ಚಿನ ಇಎಂಐಗಳನ್ನು ನೀಡಿದಾಗ ಈ ಪರಿಕಲ್ಪನೆಯನ್ನು ಎಂದು ಕರೆಯಲಾಗುತ್ತದೆ. ಸ್ಟೆಪ್ ಅಪ್ ಮರುಪಾವತಿ. ಸ್ಟೆಪ್ ಅಪ್ ರೀಪೇಮೆಂಟ್. ನಬಾರ್ಡ್ನ ಮುಖ್ಯ ಕಾರ್ಯವು ಆ ರಫ್ತು ಆಮದು ಬ್ಯಾಂಕ್ ಆಚ್ ಇಂಡಿಯಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ. ಬ್ಯಾಂಕ್ ಖಾತೆಯನ್ನು ತೆರೆಯಲು ಯಾವ ದಾಖಲೆ ಕಡ್ಡಾಯವಾಗಿದೆ?
ಆಧಾರ್ ಕಾರ್ಡ್. ಕ್ರೆಡಿಟ್ ಕಾರ್ಡ್ನ ಕ್ರೆಡಿಟ್ ಕಾರ್ಡ್ ಪ್ರಾಥಮಿಕ ಉದ್ದೇಶವೇನು? ಅಲ್ಪಾವಧಿಯ ಕ್ರೆಡಿಟ್ ಒದಗಿಸುವುದು. ಟು ಪ್ರೊವೈಡ್ ಶಾರ್ಟ್ ಟರ್ಮ್ ಕ್ರೆಡಿಟ್. ಡಿಮ್ಯಾಂಡ್ ಡ್ರಾಫ್ಟ್ನ ಡಿಮಾಂಡ್ ಡ್ರಾಫ್ಟ್ ಪ್ರಾಥಮಿಕ ಉದ್ದೇಶವೇನು? ಹಣವನ್ನು ಸುರಕ್ಷಿತವಾಗಿ ವರ್ಗಾಯಿಸಲು. ಟು ಟ್ರಾನ್ಸ್ಫರ್ ಮನಿ ಸೆಕ್ಯೂರ್ಲಿ. ಆರ್ಬಿಐ ಕಾಲಕಾಲಕ್ಕೆ ವ್ಯಾಖ್ಯಾನಿಸಿದಂತೆ ಹೆಚ್ಚಿನ ಠೇವಣಿಗಳ ಬಲ್ಕ್ ಅಂಗವೃತವೇ ಸಂದರ್ಭದಲ್ಲಿ ಬ್ಯಾಂಕುಗಳು ಆಯಾ ಬ್ಯಾಂಕ್ನ ಮಂಡಳಿಯಿಂದ ಅನುಮೋದಿಸಲ್ಪಟ್ಟಂತೆ ವಿಭಿನ್ನ ಬಡ್ಡಿ ದರಗಳನ್ನು ಪಾವತಿಸಬಹುದು. ಯಾವ ಕರೆನ್ಸಿ ನೋಟು ಭದ್ರತಾ ದಾರವನ್ನು ಸೆಕ್ಯೂರಿಟಿ ಥ್ರೆಡ್ ಹೊಂದಿದೆ? ಮೇಲಿನ ಎಲ್ಲವೂ ಅನಿರೀಕ್ಷಿತ ಅಪಾಯಗಳಿಂದ ಅನ್ಫೋರ್ಸೀನ್ ರಿಸ್ಕ್ಸ್ ರಕ್ಷಿಸಲು ವಿನ್ಯಾಸಗೊಳಿಸಲಾದ ಹಣಕಾಸು ಉತ್ಪನ್ನ ಯಾವುದು? ವಿಮೆ ಇನ್ಶೂರೆನ್ಸ್. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗಳು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಒಎಂಒ ಎಂದರೆ ಆರ್ಬಿಐನಿಂದ ಸರ್ಕಾರಿ ಭದ್ರತೆಗಳ ಮಾರಾಟ ಮತ್ತು ಖರೀದಿ ಸೇಲ್ ಅಂಡ್ ಪರ್ಚೇಸ್ ಆಫ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಬೈ ಆರ್ಬಿಐ. ಅಸಲು ಅಥವಾ ಬಡ್ಡಿ ಪಾವತಿಯು 30 ದಿನಗಳಿಗಿಂತ ಹೆಚ್ಚು ಬಾಕಿ ಇಲ್ಲದಿದ್ದರೆ, ಆದರೆ ಪ್ರಾರಂಭಿಕ ಒತ್ತಡದ ಚಿಹ್ನೆಗಳನ್ನು ಇನ್ಸಿಪಿಯಂಟ್ ಸ್ಟ್ರೆಸ್ ತೋರಿಸುತ್ತಿದ್ದರೆ ಅದನ್ನು ಎಂದು ವರ್ಗೀಕರಿಸಬೇಕು. ಝೂಟ್ ವ್ಯವಕಲನ 1. ಮನಿ ಲಾಂಡರಿಂಗ್ನಲ್ಲಿ ಲೇಯರಿಂಗ್ ನ ಉದ್ದೇಶವು ಸಂಕೀರ್ಣ ವಹಿವಾಟುಗಳನ್ನು ರಚಿಸುವ ಮೂಲಕ ಹಣದ ಕಾನೂನುಬಾಹಿರ ಮೂಲವನ್ನು ಮರೆಮಾಡುವುದು. ಟು ಹೈಡ್ ದಿ ಇಲೀಗಲ್ ಸೋರ್ಸ್ ಆಫ್ ಮನಿ ಬೈ ಕ್ರಿಯೇಟಿಂಗ್ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ಸ್. ಪಿಎಂಎಂವೈ ಸಾಲಗಳನ್ನು ಯಾವ ಅವಧಿಗೆ ಒದಗಿಸಲಾಗುತ್ತದೆ? ವ್ಯವಹಾರದ ನಗದು ಹರಿವುಗಳನ್ನು ಅವಲಂಬಿಸಿರುತ್ತದೆ ಮತ್ತು ಸಾಲ ನೀಡುವ ಸಂಸ್ಥೆಯಿಂದ ನಿರ್ಧರಿಸಲ್ಪಡುತ್ತದೆ. ಡಿಪೆಂಡ್ಸ್ ಆನ್ ಕ್ಯಾಶ್ ಫ್ಲೋಸ್ ಆಫ್ ದ ಬಿಸಿನೆಸ್ ಅಂಡ್ ಡಿಸೈಡೆಡ್ ಬೈ ದ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್. ಸಣ್ಣ ಖಾತೆಗಳಲ್ಲಿ ಸ್ಮಾಲ್ ಯಾವ 1 ವರ್ಷದಲ್ಲಿ ಒಟ್ಟು ಕ್ರೆಡಿಟ್ಗಳು ಆಗ್ರಿಗೇಟ್ ಕ್ರೆಡಿಟ್ಸ್ ಮೀರಬಾರದು. $1,00,000. ಗ್ರಾಹಕರನ್ನು ಭೇಟಿಯಾಗುವಾಗ ಡ್ರೆಸ್ ಕೋಡ್ ಪ್ರಾಮುಖ್ಯತೆ. ಪರಿಣಾಮಕಾರಿ ಭೇಟಿಗಾಗಿ ಬಹಳ ಮುಖ್ಯ ವೆರಿ ಇಂಪಾರ್ಟೆಂಟ್ ಫಾರ್ ಎಫೆಕ್ಟಿವ್ ವಿಸಿಟ್. ಮೊಬೈಲ್ ವಾಲೆಟ್. ನಗದನ್ನು ಡಿಜಿಟಲ್ ಸ್ವರೂಪದಲ್ಲಿ ಒಯ್ಯುವ ಒಂದು ವಿಧಾನ. ಮನಿ ಲಾಂಡರಿಂಗ್ನ ಮನಿ ಲಾಂಡರಿಂಗ್ 3 ಹಂತಗಳ ಸರಿಯಾದ ಅನುಕ್ರಮ ಯಾವುದು? ಪ್ಲೇಸ್ಮೆಂಟ್ ಗಿಯೋರವ್ ಲೇಯರಿಂಗ್ ಗೌಟು ಇಂಟಿಗ್ರೇಷನ್. ಈ ಕೆಳಗಿನವುಗಳಲ್ಲಿ ಠೇವಣಿ ವರ್ಗೀಕರಣದ ಡಿಪಾಸಿಟ್ ಕ್ಲಾಸಿಫಿಕೇಶನ್ ವಿಭಾಗಗಳಲ್ಲಿ ಒಂದಲ್ಲದ್ದು ಯಾವುದು? ಹೈಬ್ರಿಡ್ ಠೇವಣಿಗಳು ಹೈಬ್ರಿಡ್ ಅಂಗವಿಭಮೆ. ಭಾರತದಲ್ಲಿ 6 ಹೆಚ್ಚಿನ ಬ್ಯಾಂಕುಗಳನ್ನು ವರ್ಷದಲ್ಲಿ ರಾಷ್ಟ್ರೀಕೃತಗೊಳಿಸಲಾಯಿತು. 1980. ಗ್ರಾಹಕರ ಗುರುತಿಸುವಿಕೆಗಾಗಿ
ಬ್ಯಾಂಕಿಗೆ ಲಭ್ಯವಿರುವ ಅಧಿಕೃತವಾಗಿ ಮಾನ್ಯವಾದ ದಾಖಲೆಗಳಲ್ಲಿ ಅಫಿಷಿಯಲಿ ವ್ಯಾಲಿಡ್ ಡಾಕ್ಯುಮೆಂಟ್ ಯಾವುದು ಒಂದು? ಚುನಾವಣಾ ಗುರುತಿನ ಚೀಟಿ, ಎಲೆಕ್ಷನ್ ಐಡಿ ಕಾರ್ಡ್. ಹೊರಗಿನ ಬಿಲ್ ಅನ್ನು ಜಮಾ ಮಾಡುವ ಮೊದಲು ಬ್ಯಾಂಕ್ ವಿಫಲವಾದರೆ ಸಂಬಂಧವು ಟ್ರಸ್ಟಿ ಮತ್ತು ಫಲಾನುಭವಿ ಟ್ರಸ್ಟಿ ಬೆನಿಫಿಷರಿ. ಐಐಬಿಎಫ್ ನಿಂದ ವಿತರಿಸಲಾದ ಪ್ರಮಾಣಪತ್ರವನ್ನು ಸೀಡರ್ ಎಂದು ಕರೆಯಲಾಗುತ್ತದೆ. ಸುಳ್ಳು. ಸಾಲ ಮಂಜೂರಾತಿ ಇಲ್ಲದಿದ್ದಲ್ಲಿ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಲಭ್ಯವಿರುವ ಕುಂದುಕೊರತೆ ನಿವಾರಣಾ ಕಾರ್ಯವಿಧಾನಗಳು ಯಾವುವು? ಮೇಲಿನ 2. ಬ್ಯಾಂಕಿಗೆ ಬಾಕಿಗಳನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಲು ಏಕೆ ಬೇಕು? ಬ್ಯಾಂಕ್ ಠೇವಣಿಗಳನ್ನು ಸಾಲ ನೀಡುತ್ತದೆ. ಠೇವಣಿದಾರರಿಗೆ ಪಾವತಿಸಲು ಮರುಪಾವತಿಗಳು ಬೇಕಾಗುತ್ತವೆ. ಬ್ಯಾಂಕ್ ಲೆಂಡ್ಸ್ ಡೆಪಾಸಿಟ್ಸ್, ರೀಪೇಮೆಂಟ್ಸ್ ನೀಡೆಡ್ ಟು ಪೇ ಡೆಪಾಸಿಟರ್ಸ್. ಬ್ಯಾಂಕಿಂಗ್ನಲ್ಲಿ ಮೇಲಾಧಾರ ಕೊಲಾಟ್ರಲ್ ಎಂಬ ಪದವು ಯಾವುದನ್ನು ಸೂಚಿಸುತ್ತದೆ? ಸಾಲಕ್ಕೆ ಭದ್ರತೆಯಾಗಿ ಇಡಲಾದ ಆಸ್ತಿ, an asset pledged as security for a loan. ಸಮಾಲೋಚನಾ ಕೌಶಲ್ಯಗಳು, ನೆಗೋಸಿಯೇಷನ್ ಸ್ಕಿಲ್ಸ್ ಸೂಚಿಸುವುದು. ರಾಜಿಗೆ ತಲುಪುವುದು, ರೀಚಿಂಗ್ ಅ ಕಾಂಪ್ರಮೈಸ್. ಸಮಾಲೋಚನೆಗಳು ಅಂತಿಮ ಹಂತವನ್ನು ತಲುಪುವ ಮೊದಲು ಡಿಆರ್ಎಗೆ ಔಪಚಾರಿಕ ಅನುಮೋದನೆ ಅಗತ್ಯವಿದೆ. ಪ್ರಧಾನರಿಂದ ಪ್ರಿನ್ಸಿಪಲ್. ಕೇಸ್ ಮೂಲಕ ಕೇಸ್ ಅನುಮೋದನೆ, ಕೇಸ್ ಬೈ ಕೇಸ್ ಅಪ್ರೂವಲ್ ಬೈ ಪ್ರಿನ್ಸಿಪಲ್. ಹಣಕಾಸು ಸಾಕ್ಷರತೆ, ಫೈನಾನ್ಷಿಯಲ್ ಲಿಟ್ರಸಿ ಎಂಬ ಪದವು ಯಾವುದನ್ನು ಸೂಚಿಸುತ್ತದೆ? ವೈಯಕ್ತಿಕ ಹಣಕಾಸು ನಿರ್ವಹಣೆಯ ಜ್ಞಾನ, ನಾಲೆಜ್ ಆಫ್ ಮ್ಯಾನೇಜಿಂಗ್ ಪರ್ಸನಲ್ ಫೈನಾನ್ಸಸ್. ಕೆವೈಸಿ ಯ ಮುಖ್ಯ ಉದ್ದೇಶವು ಮನಿ ಲಾಂಡರಿಂಗ್ ಮತ್ತು ಭಯೋತ್ಪಾದಕ ಹಣಕಾಸು ತಡೆಗಟ್ಟಲು, ಟು ಪ್ರಿವೆಂಟ್ ಮನಿ ಲಾಂಡರಿಂಗ್ ಅಂಡ್ ಟೆರರಿಸ್ಟ್ ಫೈನಾನ್ಸಿಂಗ್. ಕೆಸಿಸಿ ಎಂದರೆ ಮೇಲಿನ ಯಾವುದೂ ಅಲ್ಲ. ನಗದು ಸಾಲವು ಕ್ಯಾಶ್ ಕ್ರೆಡಿಟ್ ಅಲ್ಲ. ಮತ್ತೊಂದು ಬಾಕಿ ಉಳಿದಿರುವ ಅವಧಿ ಸಾಲದ ಮರುಪಾವತಿಗಾಗಿ ನೀಡಲಾಗುತ್ತದೆ. ನಿವೃತ್ತಿ ಯೋಜನೆಗಾಗಿ, ರಿಟೈರ್ಮೆಂಟ್ ಪ್ಲಾನಿಂಗ್, ಸಾಮಾನ್ಯವಾಗಿ ಯಾವ ಹಣಕಾಸು ಉತ್ಪನ್ನವನ್ನು ಬಳಸಲಾಗುತ್ತದೆ? ಪಿಂಚಣಿ ಯೋಜನೆಗಳು, ಪೆನ್ಷನ್ ಪ್ಲಾನ್ಸ್. ಬಾಕಿಗಳು ವೆಚ್ಚಗಳನ್ನು ಪೂರೈಸಿದ ನಂತರ ಉಳಿದ ಹೆಚ್ಚುವರಿ ಮೊತ್ತವನ್ನು ಸಾಲಗಾರನಿಗೆ ರವಾನಿಸಬೇಕು. ಸತ್ಯ ಟ್ರೂ. ಗ್ರಾಹಕರಿಗೆ ತಕ್ಷಣವೇ ನಿಧಿಗಳನ್ನು ವರ್ಗಾಯಿಸಲು ಅನುಮತಿಸುವ ಬ್ಯಾಂಕಿಂಗ್ ಸೇವೆ ಯಾವುದು? ಇಂಪ್ಸ್. ಎಸ್ಬಿಐ 1. ಸಾರ್ವಜನಿಕ ವಲಯದ ಬ್ಯಾಂಕ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಜ್ ಇಂಡಿಯಾದ ಎನ್ಪಿಸಿಐ ಪಾತ್ರವೇನು?
ಡಿಜಿಟಲ್ ಪಾವತಿ ವ್ಯವಸ್ಥೆಗಳನ್ನು ನಿರ್ವಹಿಸಲು ಟು ಮ್ಯಾನೇಜ್ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ಸ್. ಗ್ರಾಹಕರಿಗೆ ಕರೆ ಮಾಡುವ ಮೊದಲು ಏಜೆಂಟ್ ಈ ಕೆಳಗಿನದ್ದನ್ನು ಮಾಡಬೇಕು. ಎ ಮತ್ತು ಬಿ ಎರಡೂ ಬೋತ್ ಎ ಅಂಡ್ ಬಿ. ಬಿಸಿನೆಸ್ ಕರೆಸ್ಪಾಂಡೆಂಟ್ ಬಿಸಿನೆಸ್ ಫೆಸಿಲಿಟೇಟರ್ಗಳು ತಮ್ಮ ಕಾರ್ಯಾಚರಣಾ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಈ ಪಾತ್ರವನ್ನು ನಿರ್ವಹಿಸುತ್ತಾರೆ ಎಂದು ನಿರೀಕ್ಷಿಸಲಾಗುವುದಿಲ್ಲ. ಸರ್ಕಾರಿ ಪ್ರತಿನಿಧಿ. ಬ್ಯಾಂಕಿಂಗ್ ಮಂಬುಡ್ಸ್ಮನ್ ಯೋಜನೆಯು ಒಳಗೊಳ್ಳುತ್ತದೆ ಮೇಲಿನ ಎಲ್ಲವೂ. ಗ್ರಾಹಕರು ಒದಗಿಸಿದ ಅಧಿಕೃತವಾಗಿ ಮಾನ್ಯವಾದ ದಾಖಲೆಯು ಅಫಿಷಿಯಲಿ ವ್ಯಾಲಿಡ್ ಡಾಕ್ಯುಮೆಂಟ್. ನವೀಕರಿಸಿದ ವಿಳಾಸವನ್ನು ಹೊಂದಿಲ್ಲದಿದ್ದರೆ ಗ್ರಾಹಕರು ಪ್ರಸ್ತುತ ವಿಳಾಸದೊಂದಿಗೆ ಅಧಿಕೃತವಾಗಿ ಮಾನ್ಯವಾದ ದಾಖಲೆಗಳಲ್ಲಿ ಯಾವುದಾದರೂ ಒಂದನ್ನು ಎಷ್ಟು ಸಮಯದೊಳಗೆ ಸಲ್ಲಿಸಬೇಕು. 3 ತಿಂಗಳುಗಳು. ಸ್ವಸಹಾಯ ಗುಂಪುಗಳಿಗೆ ಎಸ್ಎಚ್ಜಿ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಇವು ಸಣ್ಣ ಔಪಚಾರಿಕ ಗುಂಪುಗಳು. ಬ್ಯಾಂಕುಗಳ ಪ್ರಮುಖ ಕಾರ್ಯಗಳು ಯಾವುವು? ಮೇಲಿನ ಎಲ್ಲವೂ. ನಿಗದಿತ ಅವಧಿಗೆ ಫಿಕ್ಸ್ಡ್ ಪೀರಿಯಡ್. ವ್ಯವಸ್ಥಿತ ಉಳಿತಾಯಕ್ಕಾಗಿ ಸಿಸ್ಟಮ್ಯಾಟಿಕ್ ಸೇವಿಂಗ್ಸ್. ಯಾವ ಬ್ಯಾಂಕಿಂಗ್ ಉತ್ಪನ್ನವನ್ನು ಬಳಸಲಾಗುತ್ತದೆ? ಆವರ್ತಕ ಠೇವಣಿ ರಿಕರಿಂಗ್ ಡಿಪಾಸಿಟ್. ಗ್ರಾಹಕನು ಬ್ಯಾಂಕಿನ ನೀತಿಯನ್ನು ದುರುಪಯೋಗಪಡಿಸಿಕೊಂಡಾಗ ನೀವು ಈ ಕೆಳಗಿನದ್ದನ್ನು ಮಾಡಬೇಕು. ಸಂಶಯಗಳನ್ನು ಸೌಜನ್ಯದಿಂದ ಸ್ಪಷ್ಟಪಡಿಸುವುದು. ಕ್ಲಾರಿಫೈಡ್ ಔಟ್ಸ್ ಕಾಟಿಯಸ್ಲಿ. ಪಿಎಂಎಂವೈ ಎಂದರೆ ಏನು? ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ. ಪ್ರಧಾನ್ ಮಂತ್ರಿ ಮುದ್ರಾ ಯೋಜನಾ. ರೆಪೋ ದರ ಎಂದರೆ ಆರ್ಬಿಐ ವಾಣಿಜ್ಯ ಬ್ಯಾಂಕುಗಳಿಗೆ ಹಣವನ್ನು ಸಾಲ ನೀಡುವ ದರ. ರೇಟ್ ಅಟ್ ವಿಚ್ ಆರ್ಬಿಐ ಲೆಂಡ್ಸ್ ಮನಿ ಟು ಕಮರ್ಷಿಯಲ್ ಬ್ಯಾಂಕ್ಸ್. ಸೂಕ್ಷ್ಮ ಹಣಕಾಸು ಮೈಕ್ರೋಫೈನಾನ್ಸ್ ಗೆ ಹಣಕಾಸು ಸೇವೆಗಳನ್ನು ವಿಸ್ತರಿಸುತ್ತಿದೆ. ಬಡವರಿಗೆ ದ ಪುವರ್. ಬ್ಯಾಂಕರ್ ಗ್ರಾಹಕ ಸಂಬಂಧವು ಯಾವಾಗ ಕೊನೆಗೊಳ್ಳುತ್ತದೆ? ಮೇಲಿನ ಎಲ್ಲವೂ. ಕೆವೈಸಿ ಪ್ರಕ್ರಿಯೆಯು ಗ್ರಾಹಕರ ಗುರುತು ಮತ್ತು ಸಾಕ್ಷ್ಯಚಿತ್ರ ಪುರಾವೆಯ ಮೂಲಕ ಅನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ವಿಳಾಸ್. ಭೂ ಅಭಿವೃದ್ಧಿ ಬ್ಯಾಂಕುಗಳು. ಲ್ಯಾಂಡ್ ಡೆವಲಪ್ಮೆಂಟ್ ಆಫರ್ಗಳು. ದೀರ್ಘಾವಧಿಯ ಸಹಕಾರಿ ಸಾಲ ರಚನೆಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಸಾಲದಾತನು ಸಾಲದ ಮಿತಿಯನ್ನು ಮತ್ತು ಷರತ್ತುಗಳನ್ನು ತನ್ನ ಸಂಪೂರ್ಣ ಜ್ಞಾನದೊಂದಿಗೆ ದಾಖಲೆಯಲ್ಲಿಟ್ಟು ಸಾಲಗಾರನಿಗೆ ತಿಳಿಸಬೇಕು. ಸತ್ಯ ಟ್ರೂ. ಉಳಿತಾಯ ಖಾತೆಯ ಸೇವಿಂಗ್ಸ್ ಅಕೌಂಟ್ ಪ್ರಾಥಮಿಕ ಉದ್ದೇಶವೇನು? ಬಡ್ಡಿಯೊಂದಿಗೆ ಉಳಿತಾಯವನ್ನು ಪ್ರೋತ್ಸಾಹಿಸುವುದು. ಟು ಎನ್ಕರೇಜ್ ಸೇವಿಂಗ್ಸ್ ವಿತ್ ಇಂಟ್ರೆಸ್ಟ್. ಕರೆನ್ಸಿ ಅಪಾಯವನ್ನು ಕರೆನ್ಸಿ ರಿಸ್ಕ್
ತಡೆಗಟ್ಟಲು ಯಾವ ಹಣಕಾಸು ಉತ್ಪನ್ನವನ್ನು ಬಳಸಲಾಗುತ್ತದೆ? ಫಾರ್ವರ್ಡ್ ಒಪ್ಪಂದಗಳು, ಫಾರ್ವರ್ಡ್ ಕಾಂಟ್ರಾಕ್ಟ್ಸ್. ರಾಷ್ಟ್ರೀಯ ಮಟ್ಟದಲ್ಲಿ ಪಿಎಂಎಂವೈ ಪ್ರಗತಿಯ ಅನುಷ್ಠಾನವನ್ನು ಯಾರು ಮೇಲ್ವಿಚಾರಣೆ ಮಾಡುತ್ತಾರೆ? ಮುದ್ರಾ ಹಣಕಾಸು ಸೇವೆಗಳ ಇಲಾಖೆ, ಮುದ್ರಾ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಎಂಎಸ್ಎಫ್ ಎಂದರೆ ಕನಿಷ್ಠ ಸ್ಥಾಯಿ ಸೌಲಭ್ಯ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಪಿಎಂಜೆಜೆಬಿವೈ ಅಡಿಯಲ್ಲಿ ಈ ಕಾರಣದಿಂದಾಗಿ ಮರಣಕ್ಕೆ ವಿಮಾ ಪ್ರಯೋಜನ ಲಭ್ಯವಿಲ್ಲ. ಯೋಜನೆಯಿಂದ ಯಾವುದೇ ಹಂತದಲ್ಲಿ ಹೊರಗುಳಿದು ಮರು ಸೇರುವವರಿಗೆ ಮರು ನೋಂದಣಿ ದಿನಾಂಕದಿಂದ ಮೊದಲ 30 ದಿನಗಳಲ್ಲಿ ಅಪಘಾತ ಹೊರತುಪಡಿಸಿ ಯಾವುದೇ ಕಾರಣದಿಂದ ಸಂಭವಿಸಿದರೆ ಪಿಎಂಎಂವೈ ಸಾಲವನ್ನು ಯಾವ ಉದ್ದೇಶಕ್ಕಾಗಿ ನೀಡಲಾಗುತ್ತದೆ? ಆದಾಯ ಉತ್ಪಾದನಾ ಉದ್ದೇಶ, ಇನ್ಕಮ್ ಜನರೇಷನ್ ಪರ್ಪಸ್. ಮನಿ ಲಾಂಡರಿಂಗ್ನಲ್ಲಿನ ಕೊನೆಯ ಹಂತವನ್ನು ಎಂದು ಕರೆಯಲಾಗುತ್ತದೆ. ಇಂಟಿಗ್ರೇಷನ್ ಕಾರ್ಯಕಾರಣದ ದಿನಾಂಕದಿಂದ ಡೇಟ್ ಆಫ್ ಕಾಸ್ ಆಫ್ ಆಕ್ಷನ್ ಒಳಗೆ ಗ್ರಾಹಕರು ಮಂಬುಡ್ಸ್ಮನ್ ಅನ್ನು ಸಂಪರ್ಕಿಸಬಹುದು. 2 ವರ್ಷಗಳು 2 ಇಯರ್ಸ್. ಬ್ಯಾಂಕ್ ಖರೀದಿಸಿದ ರಿಯಾಯಿತಿ ನೀಡಿದ ವಿನಿಮಯ ಬಿಲ್ ಆಫ್ ಎಕ್ಸ್ಚೇಂಜ್ 90 ದಿನಗಳಿಗಿಂತ ಹೆಚ್ಚು ಕಾಲ ಪಾವತಿಯಾಗದೆ ಅವಧಿ ಮೀರಿದರೆ ಅದನ್ನು ಎಂದು ಪರಿಗಣಿಸಬೇಕು. ಕಾರ್ಯನಿರ್ವಹಿಸದ ಆಸ್ತಿ, ನಾನ್ ಪರ್ಫಾರ್ಮಿಂಗ್ ಆಸೆಟ್. ಆರ್ಥಿಕವಾಗಿ ಹೊರಗಿಡಲ್ಪಟ್ಟವರ ಮಾರುಕಟ್ಟೆಯು ಪ್ರಮಾಣ ವಾಲ್ಯೂಮ್, ವಹಿವಾಟು ಟರ್ನೋವರ್ ಮತ್ತು ಸಂಖ್ಯೆ ನಂಬರ್ ಯನ್ನು ಹೊಂದಿರುತ್ತದೆ. ಕಡಿಮೆ ಹೆಚ್ಚು. ಈ ಕೆಳಗಿನವುಗಳಲ್ಲಿ ಆರ್ಬಿಐ ಕಾರ್ಯವಲ್ಲದ್ದು ಯಾವುದು? ಸಾಮಾನ್ಯ ಜನರಿಂದ ಠೇವಣಿಗಳನ್ನು ಸ್ವೀಕರಿಸುವುದು, accepting deposits from general public. ಉಳಿತಾಯ ಖಾತೆಯ ಸೇವಿಂಗ್ಸ್ ಅಕೌಂಟ್ ಪ್ರಾಥಮಿಕ ಉದ್ದೇಶವೇನು? ಬಡ್ಡಿಯೊಂದಿಗೆ ಉಳಿತಾಯವನ್ನು ಪ್ರೋತ್ಸಾಹಿಸುವುದು, ಟು ಎನ್ಕರೇಜ್ ಸೇವಿಂಗ್ಸ್ ವಿತ್ ಇಂಟ್ರೆಸ್ಟ್. ತೇಲುವ ಬಡ್ಡಿ ದರವನ್ನು, ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್, ಸಾಲ ಒಪ್ಪಂದದಲ್ಲಿನ ಪ್ರಕಾರ ಸಾಲದ ಅವಧಿಯಲ್ಲಿ ಬದಲಾಯಿಸಲಾಗುತ್ತದೆ. ಮರುಹೊಂದಾಣಿಕೆ ಷರತ್ತು, ರೀಸೆಟ್ ಕ್ಲಾಸ್. ಎಫ್ಡಿಆರ್ನ ಮೊತ್ತವು ಆಗಿದ್ದರೆ ಅವಧಿಪೂರ್ವ ಪಾವತಿಗೆ ಅವಕಾಶ ನೀಡದ ಎಫ್ಡಿಆರ್ಗಳನ್ನು ಬ್ಯಾಂಕುಗಳು ವಿತರಿಸಬಹುದು. 1 ರೂಪೀಸ್ ಕೋಟಿಗಿಂತ ಹೆಚ್ಚು. ಖಾತೆ ಅಗ್ರಿಗೇಟರ್, ಅಕೌಂಟ್ ಅಗ್ರಿಗೇಟರ್ ಇಂದು ಗ್ರಾಹಕರಿಗೆ ಇರುವ ಹಲವು ತೊಂದರೆಗಳನ್ನು ಬದಲಾಯಿಸುತ್ತದೆ. ಅವುಗಳೆಂದರೆ: 1. ಬ್ಯಾಂಕ್ ಸ್ಟೇಟ್ಮೆಂಟ್ಗಳ ಭೌತಿಕ ಸಹಿ ಮಾಡಿದ ಮತ್ತು ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಹಂಚಿಕೊಳ್ಳುವುದು. 2. ದಾಖಲೆಗಳನ್ನು ನೋಟರೈಸ್ ಮಾಡಲು ಅಥವಾ ಸ್ಟ್ಯಾಂಪಿಂಗ್ ಮಾಡಲು ಓಡಾಡುವುದು. 3. ಹಣಕಾಸಿನ ಇತಿಹಾಸವನ್ನು ಮೂರನೇ ವ್ಯಕ್ತಿಗೆ ನೀಡಲು ವೈಯಕ್ತಿಕ ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ಹಂಚಿಕೊಳ್ಳುವುದು. ಒಂದು, 2 ಮತ್ತು 3. ಒಬ್ಬ ಖಾತೆದಾರರೊಬ್ಬರು ಬ್ಯಾಂಕಿನಲ್ಲಿ ಭೌತಿಕವಾಗಿ ಹಾಜರಿರಲು ಸಾಧ್ಯವಾಗದೆ
ಕೆಲವು ದೈಹಿಕ ಅಸಾಮರ್ಥ್ಯದಿಂದಾಗಿ ಚೆಕ್ ಹಿಂಪಡೆಯುವಿಕೆಯ ನಮೂನೆಯ ಮೇಲೆ ತಮ್ಮ ಹೆಬ್ಬೆರಳಿನ ಗುರುತನ್ನು ಹಾಕಲು ಸಹ ಸಾಧ್ಯವಾಗದಿದ್ದರೆ ಅವರು ನಗದು ಪಾವತಿಯನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ. ಬ್ಯಾಂಕ್ ಏನು ಮಾಡುತ್ತದೆ? ಒಬ್ಬ ಬ್ಯಾಂಕ್ ಅಧಿಕಾರಿಯನ್ನು ಒಳಗೊಂಡಂತೆ ಇಬ್ಬರೂ ಸ್ವತಂತ್ರ ಸಾಕ್ಷಿಗಳ ಸಮ್ಮುಖದಲ್ಲಿ ಚೆಕ್ ಹಿಂಪಡೆಯುವಿಕೆಯ ನಮೂನೆಯ ಮೇಲೆ ಗುರುತನ್ನು ಪಡೆಯುವುದು ಮತ್ತು ಅವರು ಸೂಚಿಸಿದ ವ್ಯಕ್ತಿಗೆ ಪಾವತಿ ಮಾಡುವುದು. ಹಣಕಾಸು ಒಳಗೊಳ್ಳುವಿಕೆಗಾಗಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಭಾರತೀಯ ರಿಸರ್ವ್ ಬ್ಯಾಂಕಿನ ಪ್ರಮುಖ ಉಪಕ್ರಮಗಳಲ್ಲಿ ಒಂದು. ಮೂಲ ಉಳಿತಾಯ ಬ್ಯಾಂಕ್ ಠೇವಣಿ ಖಾತೆ ಬೇಸಿಕ್ ಸೇವಿಂಗ್ಸ್ ಬ್ಯಾಂಕ್ ಡಿಪಾಸಿಟ್ ಅಕೌಂಟ್. ಆದ್ಯತಾ ವಲಯದ ಸಾಲ ನೀಡಿಕೆಯ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಪ್ರಾಥಮಿಕ ಉದ್ದೇಶವೇನು? ಸೇವೆ ಪಡೆಯದ ವಲಯಗಳಿಗೆ ಕ್ರೆಡಿಟ್ ಒದಗಿಸಲು, ಟು ಪ್ರೊವೈಡ್ ಕ್ರೆಡಿಟ್ ಟು ಅಂಡರ್ಸರ್ವ್ಡ್ ಸೆಕ್ಟರ್ಸ್. ಸಮಾಲೋಚನೆಗಳು ಅಂತಿಮ ಹಂತವನ್ನು ತಲುಪುವ ಮೊದಲು ಡಿಆರ್ಎಗೆ ಔಪಚಾರಿಕ ಅನುಮೋದನೆ ಅಗತ್ಯವಿದೆ. ಪ್ರಧಾನರಿಂದ ಪ್ರಿನ್ಸಿಪಲ್ ಕೇಸ್ ಮೂಲಕ ಕೇಸ್ ಅನುಮೋದನೆ ಕೇಸ್ ಬೈ ಕೇಸ್ ಅಪ್ರೂವಲ್ ಬೈ ಪ್ರಿನ್ಸಿಪಲ್. ಎಸ್ಬಿಐ ಅನ್ನು ವರ್ಷದಲ್ಲಿ ಸ್ಥಾಪಿಸಲಾಯಿತು. 1955